ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮೊಟ್ಟೆ ಫ್ರೈ ಹೆಂಗೆ ಮಾಡೋದಂತ ತೋರಿಸಿಕೊಡ್ತಿ. ಅದಕ್ಕೂ ಮುಂಚೆ ನಾನು ಮಾಡುವ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ ಹಾಗೂ ವಿಡಿಯೋನ ಫಸ್ಟಿಂದ ಲಾಸ್ಟ್ ತನಕ ಸ್ಕಿಪ್ ಮಾಡದೆ ಕಂಡು ನನಗೆ ಸಪೋರ್ಟ್ ಮಾಡ್ಕಕ್ಕ. ಈಗ ಮೊಟ್ಟೆ ಫ್ರೈ ಹೆಂಗೆ ಮಾಡೋದಂತ ಕಾಂಬ. ಒಂದು ತವಕ್ಕೆ 3 ಚಮಚ ಅಪ್ಪಷ್ಟು ಎಣ್ಣೆ ಹಾಕ್ತಾಯಿದ್ದಿ. 1 ಚಮಚ ಅಪ್ಪಷ್ಟು ಖಾರದ ಪುಡಿ, ಅರ್ಧ ಚಮಚ ಅಪ್ಪಷ್ಟು ಅರಿಶಿಣದ ಪುಡಿ, ಅರ್ಧ ಚಮಚ ಅಪ್ಪಷ್ಟು ಕಾಳು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಅಪ್ಪಷ್ಟು ಗರಂ ಮಸಾಲ ಪುಡಿ. ಇದನ್ನೆಲ್ಲ ಹಾಕ್ಕೊಂಡು ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ಇದೀಗ ಚೆನ್ನಾಗಿ ಮಿಕ್ಸ್ ಆಯಿತು. ನಾನು ಪೀಸ್ ಮಾಡಿ ಇಟ್ಕೊಂಡು ಮೊಟ್ಟೆನ ಹಾಕ್ತಾಯಿದ್ದಿ. ಒಂದ್ರಾಗೆ 2 ಪೀಸ್ ಮಾಡ್ಕೊಂಡಿದ್ದಿ. ಒಟ್ಟು 5 ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದ್ದಿ. ಇದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಬ. ಮೊಟ್ಟೆ ಫ್ರೈಗೆ ಗರಂ ಮಸಾಲ ಪುಡಿ ಹಾಕೋಕ್ಕಂತ ಏನಿಲ್ಲ. ಈಗ 1 ನಿಮಿಷ ಆಯಿತು. ಮೊಟ್ಟೆನ ಉಲ್ಟಾ ತಿರ್ಸಿ ಹಾಕ್ತಾಯಿದ್ದಿ. ಮೊಟ್ಟೆ ಫ್ರೈ ತುಂಬ ಈಸಿ ಇತ್ತು ಮತ್ತು ರುಚಿನೂ ಲಾಯ್ಕಿರುತ್ತೆ. 2-3 ನಿಮಿಷದಾಗೆ ಮೊಟ್ಟೆ ಫ್ರೈನ ಮಾಡ್ಲಕ್ಕೆ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ಮೊಟ್ಟೆ ಫ್ರೈ ರೆಡಿ ಆಯ್ತು. ಮೊಟ್ಟೆನ ಬೇಯಿಸಿ ಇಟ್ಕೊಳ್ಳೋದಿದ್ರೆ ಒಂದು 2-3 ನಿಮಿಷ ಸಾಕು. ಲೋ ಫ್ಲೇಮಾಗೆ ಮೊಟ್ಟೆನ ಸ್ವಲ್ಪ ಫ್ರೈ ಮಾಡ್ಕೊ. ಈಗ ಒಂದು 2 ನಿಮಿಷ ಆಯಿತು. ಮೊಟ್ಟೆ ಚೆನ್ನಾಗಿ ಫ್ರೈ ಆಯಿತು. ಮೊಟ್ಟೆ ಫ್ರೈಗೆ ಕಾಳು ಮೆಣಸಿನ ಪುಡಿ ಮತ್ತು ಉಪ್ಪು ಹಾಕಿ ಮಾಡ್ರು ತುಂಬ ರುಚಿ ಲಾಯ್ಕಿರುತ್ತೆ. ಕೆಲವು ಮಕ್ಕಳು ಮೊಟ್ಟೆನ ಇಷ್ಟಪಡುವುದಿಲ್ಲ. ಆವಾಗ ಸ್ವಲ್ಪ ಖಾರ ಕಮ್ಮಿ ಹಾಕಿ ಈ ಥರ ಮೊಟ್ಟೆ ಫ್ರೈ ಮಾಡಿ ಕೊಟ್ಟರೆ ಇಷ್ಟಪಟ್ಟು ತಿಂತೋ. ಮತ್ತು ದೊಡ್ಡವರಿಗೂ ಈ ಥರದ್ದು ಮೊಟ್ಟೆ ರೋಸ್ಟ್ ಇಷ್ಟ ಆಗುತ್ತೆ. ಮೊಟ್ಟೆ ಎಣ್ಣೆಗೆ ಸ್ವಲ್ಪ ಹೊತ್ತು ರೋಸ್ಟ್ ಆದರೆ ತಿಂಬಕ್ಕೆ ಲಾಯ್ಕಿರುತ್ತೆ. ಇವತ್ತು ನಾನು ಸಿಂಪಲ್ಲಾಗಿ ಕಡಿಮೆ ಸಮಯದಾಗೆ ಮೊಟ್ಟೆ ಫ್ರೈ ಹೆಂಗೆ ಮಾಡೋದಂತ ತೋರಿಸಿಕೊಟ್ಟಿದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟ ಇದ್ದರೆ ನೀವು ಒಮ್ಮೆ ಮನೆಗೆ ಟ್ರೈ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.